ಸ್ನೇಹಿತರೆ, ನಾಳೆ ನಾಗರ ಪಂಚಮಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ವಿಸರ್ಜನಾ ಕ್ರಮ ಏನು, ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ. ಯಾಕಂದ್ರೆ ಪೂಜಾ ವಿಧಾನದಲ್ಲಿ ವಿಡಿಯೋದಲ್ಲಿ ನಂಗೆ ಸಮಯವನ್ನು ಹೇಳಲಿಕ್ಕಾಗಲಿಲ್ಲ. ಅದಕ್ಕಾಗಿ ಈಗ ನಾಳೆ ಏನೇನು ವಿಶೇಷತೆಯಾದ ಪಂಚಾಂಗವನ್ನು ಅಧ್ಯಯನ ಮಾಡಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ, ಜೊತೆಗೆ ವಿಸರ್ಜನಾ ಕ್ರಮವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ. ನಾಳೆ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಪಂಚಮ್ಯಾತಿಥೌ ಕುಜವಾಸರೆ ಉತ್ತರ ನಕ್ಷತ್ರಿ ಶಿವಯೋಗೆ. ನಾಳೆ ಈ ದಿವಸ ಶಿವಯೋಗ ನಮಗೆ ಪ್ರಾಪ್ತಿಯಾಗಲಿರ್ತದ. ಉತ್ತರ ನಕ್ಷತ್ರ ಮಂಗಳವಾರ ದಿವಸ ಉತ್ತರ ನಕ್ಷತ್ರ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಕನ್ಯಾ ರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ರೆ ಸೂರ್ಯ ನಾಳೆ ದಿವಸ ಕರ್ಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ. ಇನ್ನು ಪಂಚಾಂಗವನ್ನು ಪೂರ್ಣ ಬಿಡಿಸಿ ಹೇಳ್ತಾ ಹೋಗ್ತೀನಿ. ನಾಳೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ನಮಗೆ ಸೂರ್ಯೋದಯದಿಂದ ಹಿಡಿದು ಮಧ್ಯರಾತ್ರಿ, ಅಂದರೆ ನಾಳೆ ಮಧ್ಯರಾತ್ರಿ 12:45 ಅದ. ಅಂದ್ರೆ ಪೂರ್ಣ ದಿವಸ ನಮಗೆ ಪಂಚಮಿ ತಿಥಿ ಪ್ರಾಪ್ತಿಯಾಗಲಿರ್ತದ. ಜೊತೆಗೆ ನಾಳೆ ಉತ್ತರ ನಕ್ಷತ್ರ ಅಂತ ಹೇಳಿದೆ, ಅಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ ಅದ. ಅದು ಬೆಳಗ್ಗೆ ಸೂರ್ಯೋದಯ ತನಕ ನಮಗೆ, ಅಂದರೆ ಸೂರ್ಯೋದಯ ನಂತರ 7:27 ನಂತರ ನಮಗೆ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ. ಅಂದರೆ ಸೂರ್ಯೋದಯಕ್ಕೆ ನಿಮಗೆ ಉತ್ತರ ಫಾಲ್ಗುಣಿ ಇದ್ದರೂ ಸಹ ನಂತರ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ. ನಾಳೆ ಪ್ರಥಮ ಮಂಗಳವಾರ, ಶ್ರಾವಣ ಪ್ರಥಮ ಮಂಗಳವಾರ, ಮಂಗಳಗೌರಿ ಪೂಜೆಯನ್ನು ಸಹ ಮಾಡ್ತಾರೆ. ಬಹಳಷ್ಟು ವಿಶೇಷತೆ ಫಲಪ್ರಾಪ್ತಿಯಾಗಲಿರ್ತದೆ. ಈಗಾಗಲೇ ಹೇಳಿದೆ, ನಾಳೆ ಈ ದಿವಸ ಪಂಚಮಿ ದಿವಸ ಏನು ಹೆಚ್ಚಬಾರ್ದು, ಕೊಚ್ಚಬಾರ್ದು ಅಂಥೇಳಿ. ಅದಕ್ಕಾಗಿ ಇವತ್ತಿನ ದಿವಸ ನಾಳೆ ಏನೇನು ಬೇಕಾಗ್ತದೆ, ನಾಳೆ ಏನು ತರಕಾರಿಯನ್ನು ಮಾಡ್ತೀರಿ ಎಲ್ಲವನ್ನು ಇವತ್ತೇ ಹೆಚ್ಚಿ ಇಟ್ಕೊಳ್ಬೇಕು. ನಾಳೆ ಹೆಚ್ಚಲಿಕ್ಕೆ ಹೋಗಬಾರ್ದು, ಯಾವುದೇ ವಸ್ತುಗಳನ್ನು ಕರೀಲಿಕ್ಕೆ ಹೋಗಬಾರ್ದು. ಅದಕ್ಕಾಗಿ ಕರಿಯೋದು ಹುರಿಯೋದು ನಾಳೆ ಈ ದಿವಸ ಹೆಚ್ಚಾಗಿ ಮಾಡೋದಿಲ್ಲ. ನಾಳೆ ಈ ದಿವಸ ನಮಗೆ ಅತಿಯಾಗಿ ಮೆಣಸಿನಕಾಯಿ ಅತಿಯಾಗಿ ಹಾಕಿ ಘಾಟವ ಇದೆಲ್ಲ ಮಾಡಬಾರ್ದು. ಯಾಕಂದರೆ ನಾಗದೇವರು ಮನೆಯಲ್ಲಿರೋದ್ರಿಂದ ಪೂಜೆ ಆಗಿರ್ತದೆ. ಅದಕ್ಕಾಗಿ ಘಾಟಾಗಿ ಕರಿಯೋದು, ಹೆಚ್ಚೋದು, ಕೊಚ್ಚೋದು ಮಾಡಿದರೆ ನಾಗದೋಷ ಪ್ರಾಪ್ತಿಯಾಗ್ತದೆ. ಹಂಚಿನ ಮೇಲೆ ಯಾವುದೇ ವಸ್ತುಗಳನ್ನು ನಾಳೆ ಈ ದಿವಸ ಬೇಯಿಸಬಾರ್ದು, ಕಬ್ಬಿಣ ಹಂಚಿನ ಮೇಲೆ ಅಂಥೇಳಿ. ಅದಕ್ಕಾಗಿ ನಾಳೆ ಕುಚ್ಚಿದ ಕಡುಬು, ಅಂದರೆ ಉಗಿ ಮೇಲೆ ಬೇಯಿಸಿದ ಕಡುಬನ್ನು ನಾಳೆ ದಿವಸ ಮಾಡ್ತಾರೆ. ಇನ್ನು ಪೂಜಾ ವಿವರವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಇನ್ನು ಮಂಗಳಗೌರಿ ನೈವೇದ್ಯ ಏನು ಮಾಡಬೇಕು ಅನ್ನೋರು ಕೂಡ ಹೇಳ್ತೀನಿ. ನಾಳೆ ಮಂಗಳಗೌರಿಗೂ ಸಹ 16 ಕಡುಬನ್ನು, ಕುಚ್ಚಿದ ಕಡುಬನ್ನೇ ಮಾಡ್ತಾರೆ. ಕುಚ್ಚಿದ್ದಂದರೆ ಉಗಿಯಲ್ಲಿ ಬೇಯಿಸಿದಂಥ ಕಡುಬನ್ನೇ ಆಕೆಗೆ ನೈವೇದ್ಯ ಮಾಡ್ತಾರೆ. ಇನ್ನು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನೋದನ್ನು ಹೇಳ್ತೀನಿ. ನಾಳೆ ರಾಹುಕಾಲ ಮಧ್ಯಾಹ್ನ 4:50 5:28 ರಾಹುಕಾಲ ಪ್ರಾಪ್ತಿಯಾಗಲಿರ್ತದ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು. ಅದರಲ್ಲೂ ನಾಳೆ ಪಂಚಮಿ ದಿವಸ ಮಾತ್ರ ವ್ಯರ್ಜ ಅಂಥೇಳಿ ಪೂರ್ಣ. ಇನ್ನು ನಾಳೆ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ. ಬಹಳಷ್ಟು ಮಂದಿ ಬ್ರಾಹ್ಮಿ ಮುಹೂರ್ತ ಕೇಳ್ತೀರಿ. 4:25 5:12 ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ನಾಳೆ ಬೆಳಗ್ಗೆ ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೇವೆ. ನಾಳೆ 7:30 9:40 ಸಿಂಹ ಲಗ್ನ ಪ್ರಾಪ್ತಿಯಾಗಲಿರ್ತದೆ. ಈ ಲಗ್ನದಲ್ಲಿ ಪೂಜೆಯನ್ನು ಮಾಡಿರಿ. ನಾಳೆ ದಿವಸ ಪಂಚಮಿ ದಿವಸ ವಿಶೇಷವಾಗಿ ಈ ಸಿಂಹ ಲಗ್ನ ನಮಗೆ ಅತ್ಯಂತ ಶುಭವನ್ನು ತಂದುಕೊಟ್ಟು ನಾಳೆ ಹಸ್ತ ನಕ್ಷತ್ರ ಕೂಡ ನಮಗೆ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ. ಅದಕ್ಕಾಗಿ ಈ ಸಿಂಹ ಲಗ್ನ ನಾಳೆ ಬಹಳಷ್ಟು ಶುಭ ಫಲವನ್ನು ತಂದುಕೊಡ್ತಾ ಇದೆ. ಅಕಸ್ಮಾತ್ ಇಷ್ಟು ಬೇಗನೂ ನಿಮ್ಗೆ ಆಗುವುದಿಲ್ಲ, ಇನ್ನೂ ಒಂದು ಮುಹೂರ್ತವನ್ನು ಕೊಡ್ರಿ ಅನ್ನೋರಿಗೆ 11:30 ಮಧ್ಯಾಹ್ನ 1:30 ಕೂಡ ನಮಗೆ ಒಳ್ಳೆಯದು. ಇದು ಕೂಡ ಶುಕ್ರನ ಅಧಿಪತ್ಯದ ಬಹಳಷ್ಟು ಒಳ್ಳೆಯ ತುಲಾ ಲಗ್ನ ಪ್ರಾಪ್ತಿಯಾಗಲಿರ್ತದ. ಇದಕ್ಕೂ ಕೂಡ ನಮಗೆ ಶುಭವನ್ನು ತಂದುಕೊಡ್ತದ ಅಂಥೇಳಿ. ಇನ್ನು ನಾಳೆ ಹಸ್ತ ನಕ್ಷತ್ರ ಪಂಚಮಿ ತಿಥಿ ಇರೋದ್ರಿಂದ ಏನಾದರೂ ಖರೀದಿಯನ್ನು ಮಾಡಬೇಕು ಅಂತಿದ್ರೆ ನಾಳೆ ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ನಾನು ನಿಮಗೆ ಹೇಳಿದೆ 7:30 9:40 ಬಹಳಷ್ಟು ಒಳ್ಳೆಯದು, ಒಳ್ಳೆಯ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕೆ. ಈ ಸಮಯದಲ್ಲಿ ನೀವು ಸೀರೆ ಖರೀದಿ ಆಗಿರ್ಬೋದು, ಏನೇ ಖರೀದಿಯನ್ನು ಮಾಡೋದಿದ್ದರೆ ಮಾಡ್ಬೋದು. ಬಹಳಷ್ಟು ಒಳ್ಳೆಯ ಪ್ರಯೋಗಗಳಿದೆ. ಜೊತೆಗೆ 11:30 1:30 ಇದು ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಪ್ರಾಪ್ತಿಯಾಗಲಿರ್ತದ. ಈ ಸಮಯದಲ್ಲಿ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ. ಏನಾದರೂ ನಾಳೆ ದಿವಸ ಪಂಚಮಿ ತಿಥಿ ಹಸ್ತ ನಕ್ಷತ್ರ ಒಳ್ಳೆಯ ಯೋಗಗಳಿರೋದ್ರಿಂದ ಏನಾದರೂ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ ನಾಳೆ ದಿವಸ ಖಂಡಿತವಾಗಿಯೂ ಖರೀದಿಯನ್ನು ಮಾಡಿರಿ.
ಸೂರ್ಯೋದಯಕ್ಕೆ ನಮಗೆ ಶುಭ ನಕ್ಷತ್ರ ಉತ್ತರ ನಕ್ಷತ್ರ, ಉತ್ತರ ಅಂತ ಹೇಳ್ತೀವಿ. ನಾಳೆ ದಿವಸ ಒಳ್ಳೆಯ ದಿನ ಅಂತೀನಿ. ಪಂಚಾಂಗಕೃತರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ನಾಳೆ ದಿವಸ ಅತ್ಯಂತ ಶುಭ ಅಂಥೇಳಿ. ಇನ್ನು ಯಾವ ರಾಶಿಗೆ ನಾಳೆ ದಿವಸ ಅತ್ಯಂತ ಶುಭ ಆದ ಅಂಥೇಳಿ, ಚಂದ್ರಬಲ ಆದ ಅಂಥೇಳಿ ಹೇಳ್ತೇನೆ ನೋಡ್ರಿ. ನಾಳೆ ದಿವಸ ಚಂದ್ರಬಲ ಮೇಷರಾಶಿ, ಕರ್ಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ ಮತ್ತು ಮೀನ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಅಂದರೆ ಚಂದ್ರಬಲ ಇರೋದ್ರಿಂದ ಖರೀದಿಯನ್ನು ಮಾಡ್ಬೋದು. ನಾಳೆ ದಿವಸ ಕುಂಭರಾಶಿಯವರಿಗೆ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ, ಸ್ವಲ್ಪ ತೊಂದರೆ ಆಗ್ತದೆ. ಚಂದ್ರಬಲ ಇಲ್ಲದೆ ಇದ್ದಾಗ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ. ಇನ್ನು ತಾರಾಬಲ ಕೂಡ ನಾನು ಹೇಳ್ತೇನೆ ನೋಡ್ರಿ. ತಾರಾಬಲ ನಾಳೆ ಭರಣಿ ನಕ್ಷತ್ರ, ಮೃಗಶ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ರೋಹಿಣಿ, ಪುನರ್ವಸು, ಪೂರ್ವ ಫಲ್ಗುಣಿ, ಹಸ್ತ, ಚಿತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ ಮತ್ತು ರೇವತಿ ನಕ್ಷತ್ರದವರಿಗೆ ತಾರಾಬಲ ಕೂಡ ಚಲೋ ಅದ. ನಾಳೆ ಉತ್ತರ ದಿಕ್ಕಿಗೆ ಅಷ್ಟೊಂದು ಪ್ರಯಾಣ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಉತ್ತರ ದಿಕ್ಕಿಗೆ ದಿಕ್ಶೂಲೆ ಇದೆ ನಾಳೆ ದಿವಸ. ಇನ್ನು ಚಂದ್ರನ ವಾಸ ದಕ್ಷಿಣ ದಿಕ್ಕಿಗೆ ಪ್ರವಾಸವನ್ನು ಕೈಗೊಳ್ದಿದ್ರೆ ಕೈಗೊಳ್ಬೋದು, ಒಳ್ಳೆಯದಿದೆ ನಾಳೆ ದಿವಸ. ಇನ್ನು ನಾಳೆ ಪೂಜೆಗೆ ಪೂರ್ವ ದಿಕ್ಕು ಅತ್ಯಂತ ಶುಭ ಅಂತಲೇ ಹೇಳ್ತೀನಿ. ಪಶ್ಚಿಮ ದಿಕ್ಕಿಗೆ ರಾಹುವಿನ ವಾಸ ಆದ. ಪಶ್ಚಿಮ ದಿಕ್ಕಿನಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡಬೇಡ್ರಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಬಹುದು. ಬಹಳಷ್ಟು ಒಳ್ಳೆಯ ಶುಭ ಯೋಗಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ನಾಳೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಿರಿ. ಇನ್ನು ನಾಳೆ ವಿಶೇಷವಾಗಿ ವಿಸರ್ಜನಾ ಕ್ರಮ, ನಾಗಪೂಜಾ ಆದಮೇಲೆ ವಿಸರ್ಜನಾ ಕ್ರಮ ಅವತ್ತೇ ಮಾಡಬೇಕಾಗ್ತದೆ. ಅದನ್ನು ಕೂಡ ನಾನು ನಿಮಗೆ ಈಗ ಹೇಳ್ಕೊಡ್ತೇನಂತ. ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಅಂಥೇಳಿ. ರಾತ್ರಿ ಸಮಯದಲ್ಲಿ ಇದನ್ನು ಗಂಡಸರೇ ಪೂಜಾನು ಗಂಡಸರೇ ಮಾಡಬೇಕು, ವಿಸರ್ಜನೆ ಕೂಡ ಗಂಡಸರೇ ಮಾಡಬೇಕು. ನಾಳೆ ಈ ದಿವಸ ವಿಸರ್ಜನೆ ಕ್ರಮ ಹೆಂಗಂದ್ರೆ ರಾತ್ರಿ ವಿಶೇಷ ಮತ್ತೇನೂ ಇರುವುದಿಲ್ಲ. ಎಲ್ಲರೂ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಆಗಿಬಿಟ್ಟಿರ್ತದೆ. ನಾಳೆ ದಿವಸ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ಮನೆ ಯಜಮಾನ ಏನಿರ್ತಾರಲ್ಲ ಅವರು ಒಂದು ಕಟ್ಟಿಗೆ ತುಂಡು ಅಥವಾ ಬಲವಾದ ಒಂದು ವಸ್ತುವಿನಿಂದ ತಗೊಂಡು ಹುತ್ತಪ್ಪನ್ನು ಮುರಿಯೋದು ಅಂತ ಹೇಳ್ತೀವಿ. ಹುತ್ತಪ್ಪನ್ನು ಮುರಿಯೋದು ಅಂದರೆ ಹೆಡೆ ಮುರಿಬೇಕು. ಆ ತಲೆ ಮೇಲೆ ಒಂದೇ ಪೆಟ್ಟು ಹಾಕಬೇಕು, ಆಗ ಅದರ ಹೆಡೆ ಮುರಿಬೇಕು. ಇದನ್ನು ಹುತ್ತಪ್ಪನ್ನು ಬಡಿಯೋದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದೇ ಏಟಿಗೆ ಆ ಹೆಡೆ ಮುರಿಬೇಕಾಗ್ತದೆ. ಆಮೇಲೆ ಅದನ್ನ ಹಾಗೆ ಬಿಟ್ಟು ಬಿಡಬೇಕು. ಮಾರನೇ ದಿವಸ ನೀವು ಸ್ನಾನ ಮಾಡ್ಕೊಂಡು ಬಂದು ಅದು ನೆತ್ತಿ ಗಿಡಕ್ಕೆ ಹಾಕಿಬಿಟ್ರೆ ಮುಗ್ದು ಹೋಯ್ತು. ಹುತ್ತಪ್ಪನ್ನು ಬಡಿಯೋದು ಅಂಥೇಳಿ ಅದರಿಂದ ಯಾವುದೇ ದೋಷಗಳು ಬರೋದಿಲ್ಲ. ಅದನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಾವು ಆಹ್ವಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಂತರ ಏನಾಗ್ತದೆ ಬಿಟ್ಟರೆ ಹಂಗೆ ತ್ರಾಸಾಗ್ತದೆ. ಅದಕ್ಕಾಗಿ ಅಕ್ಷತೆ ಎಲ್ಲ ಹಾಕಿ ದೇವರಿಗೆ ಕೈ ಮುಗಿದು ಹುತ್ತಪ್ಪನ್ನು ಬಡಿದು ರಾತ್ರಿ ಮಲ್ಕೊಂಡ್ಬಿಡ್ಬೇಕು. ಕಾಲು ತೊಳ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಬೆಳಗ್ಗೆ ಎದ್ದು ಬಂದು ಅದನ್ನು ಎತ್ತಿ ಎಲ್ಲ ಗಿಡದ ಕೆಳಗೆ ಅಲ್ಲೆಲ್ಲೇ ಹಾಕ್ಬಿಡು. ಅಂದರೆ ಯಾರೂ ತುಳಿಲಾರ್ದಲ್ಲೇ ಅದನ್ನು ಗಿಡದಲ್ಲಿ ಹಾಕ್ಬಿಡ್ಬೇಕು. ಅದು ಮಣ್ಣಿನ ನಾಗಪ್ಪ ಇರ್ತದೆ, ಮಣ್ಣಿನ ಜೊತೆ ಕಲಿತು ಹೋಗ್ಬಿಡ್ತದೆ. ಅದಕ್ಕಾಗಿ ಇನ್ನು ಬೆಳ್ಳಿಯನ್ನು ನಾಗಪ್ಪ ಇಟ್ಟು ಪೂಜೆಯನ್ನು ಮಾಡಿದರೆ ಹೆಂಗೆ ಮಾಡಬೇಕು ಅಂತಂದ್ರೆ, ಆ ಬೆಳ್ಳಿಯನ್ನು ನಾಗಪ್ಪನ ಸರಿಯಾಗಿ ವಿಸರ್ಜನವನ್ನು ನಾವು ಪೂಜಾ ವಿಸರ್ಜನೆ ಹೆಂಗೆ ಮಾಡ್ತೀವೋ ಅದೇ ರೀತಿಯಾಗಿ ಅಕ್ಷತೆ ಎಲ್ಲ ಹಾಕಿ ಸ್ವಲ್ಪ ಬಲಗಡೆ ಸೈಡು ಸರಿಸ್ಬಿಡ್ಬೇಕು. ಅದನ್ನು ಸರಿಸಿ ಹಾಗೆ ಇಟ್ಟು ಮಲ್ಕೊಳ್ಬೇಕು. ಮುಂಜಾನೆ ಎದ್ದೆಲ್ಲ ತಕ್ಕೊಳ್ಬೇಕು. ಅದಕ್ಕೇನು ಬೇರೆ ವಿಶೇಷತೆ ಅಂತ ಹೇಳಿ ಇರೋದಿಲ್ಲ. ಆದರೆ ಹುತ್ತಪ್ಪನ್ನು ಬಡಿಯೋದ್ರಿಂದ ಯಾವುದೇ ದೋಷಗಳು ಬರೋದಿಲ್ಲ. ಅದೇ ರೀತಿಯಾಗಿ ನಾಗಪ್ಪನ ವಿಸರ್ಜನಾ ಕ್ರಮ ಇರ್ತದೆ. ರಾತ್ರಿ ನೀವು ಎಷ್ಟು ಹೊತ್ತಿಗೆ ಮಲ್ಕೋತಿರೋ ಆ ಸಮಯದಲ್ಲಿ ಎಲ್ಲ ಮಕ್ಕಳನ್ನ ಮಲಗಿಸ್ಲಿಕ್ಕೆ ಕಳಿಸಿ ನಂತರ ಯಾರು ನೋಡಬಾರ್ದು, ಹೆಣ್ಮಕ್ಳು ನೋಡಬಾರ್ದು. ಹೊಡೆಯೋದು ಅದಂದರೆ ಆ ಹುತ್ತಪ್ಪನ ಬಡಿಯೋದನ್ನು ಯಾರು ನೋಡಬಾರ್ದು. ಅದಕ್ಕಾಗಿ ಆ ರೀತಿಯಾಗಿ ಹುತ್ತಪ್ಪನ ಬಡಿದು ಅಲ್ಲಿಯೇ ಬಿಟ್ಟು ಮಲ್ಕೊಬಿಡ್ಬೇಕು. ಬೆಳಗ್ಗೆ ಎದ್ದು ತಕ್ಕೋಬೇಕು. ಇದನ್ನು ನಾನು 2-3 ಸಲ ಸರಿಯಾಗಿ ವಿಸರ್ಜನೆ ಪೂರ್ಣ ಹೇಳ್ಕೊಟ್ಟೇನಿ. ಮತ್ತು ಪ್ರಶ್ನೆಯನ್ನು ಕೇಳಬೇಡ್ರಿ, ಯಾಕಂದರೆ ಉತ್ತರ ಕೊಡಲಿಕ್ಕೆ ನನಗೂ ಸಮಯ ಇರೋದಿಲ್ಲ. ಹಾಗಾಗಿ ಇದಕ್ಕೇನು ಸಮಯ ಅಂತಿರೋದಿಲ್ಲ. ನೀವು ರಾತ್ರಿ ಎಷ್ಟು ಹೊತ್ತಿಗೆ ಮಲ್ಕೋತಿರೋ ಎಲ್ಲರೂ ಮಲ್ಕೊಂಡ್ಮೇಲೆ ಅಂದರೆ ರೂಮಿಗೆ ಮಲ್ಕೊಳ್ಲಿಕ್ಕೆ ಹೋದ್ಮೇಲೆ ಅದನ್ನು ಮನೆ ಯಜಮಾನ ಆ ರೀತಿ ಹುತ್ತಪ್ಪನ್ನು ಬಡಿದು ಮಲ್ಕೋಬೇಕು. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.